ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೋಗಾಕರಾನಹಂ ವಾಧಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಸತ್ಕಥಾ ಸೌರಭದಲ್ಲಿ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರ ಗುರುಸ್ತೋತ್ರದ ಮುಂದಿನ ಶ್ಲೋಕದ ಆಂತರ್ಯವನ್ನು ತಿಳಿಯೋಣ. ಮುಂದೆ ರಾಜರು ಹೇಳ್ತಾರೆ, ಪರಾರ್ಥಶಾಂ ಪರಾಕುರು ಎಂದು. ಇದರ ಅರ್ಥ, ಎಂದಿಗೂ ಇನ್ನೊಬ್ಬರ ಸಂಪತ್ತಿಗೆ, ಇನ್ನೊಬ್ಬರ ವಸ್ತುವಿನ ಮೇಲೆ ಆಸೆ ಪಡಬೇಡ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಸ್ಪೃಹಾ ಹಿ ತಾವತಿ ಕಾರ್ಯ ಸತ್ತಾಭಾಗ್ಯಸ್ಯ ಯಾವತಿ ಪಾದ ಪ್ರಸಾರಣಾಂ ಕಾರ್ಯಂ ಯಾವತ್ ಪ್ರಚ್ಛಾದನಾಶುಕಂ ಅಂತ. ಭಾಗ್ಯದ ಯೋಗ ಎಷ್ಟೆಂದು ತಿಳಿದು ಅದಕ್ಕನುಸಾರವಾಗಿ ನಾವು ಆಸೆಯನ್ನಿಟ್ಟುಕೊಳ್ಳಬೇಕು. ಹೊದ್ದಿಗೆ ಇದ್ದಷ್ಟು ನಾವು ಕಾಳನ್ನು ನೀಡಿಕೊಳ್ಳಬೇಕು ಎಂದು ಇದು ಸುಭಾಷಿತ ಅರ್ಥ. ಆಶಾಯಾ ಯೇ ದಾಸಾಸ್ತೆ ದಾಸ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ. ಆಸೆಗೆ ಯಾರು ದಾಸರೋ ಅವರು ಲೋಕಕ್ಕೆ ದಾಸರು. ಆಶೆಯು ಯಾರಿಗೆ ದಾಸಿಯೋ ಅವರಿಗೆ ಲೋಕವೇ ದಾಸ್ಯಭಾವವನ್ನು ಹೊಂದುತ್ತದೆ. ಹೀಗೆ ಶಾಸ್ತ್ರದಲ್ಲಿ ಅನೇಕ ಮಾತುಗಳು ಆಸೆಗೆ ಸಂಬಂಧಿಸಿವೆ. ಅದರಲ್ಲಿಯೂ ಪರದ್ರವ್ಯಾಣಿ ಲೋಷ್ಟವತ್ ಎಂಬ ಮಾತಿನಂತೆ ಇನ್ನೊಬ್ಬರ ದ್ರವ್ಯಕ್ಕೆ ಎಂದೂ ಮರಳಾಗಬಾರದು. ಇದಕ್ಕೊಂದು ಸತ್ಯ ನಿದರ್ಶನ ಇಂತಿದೆ. ಒಂದಾನೊಂದು ಕಾಲದಲ್ಲಿ ಮಿಥಿಲಾ ಪಟ್ಟಣದಲ್ಲಿ ನಿಮಿ ಎಂಬ ಹೆಸರಿನ ಒಬ್ಬ ರಾಜನಿದ್ದ. ಬಹು ಪರಾಕ್ರಮಿಯಾಗಿದ್ದ. ಅವನು ಸಕಲ ಶಾಸ್ತ್ರ ಪಾರಂಗತನೂ ಆಗಿದ್ದ. ಪ್ರತಿ ದಿವಸ ಮಧ್ಯಾಹ್ನ ಊಟ ಮುಗಿಸಿದ ಮೇಲೆ ಕಾವ್ಯಶಾಸ್ತ್ರ, ಹಾಗೆ ತರ್ಕ ವಿನೋದದಲ್ಲಾಗಲಿ ಮಂತ್ರಿಯೊಡನೆ ಸರಸ ಸಂಭಾಷಣೆಯಲ್ಲಾಗಲಿ ಕೆಲ ವೇಳೆಯನ್ನು ಅವನು ತುಸು ಹೊತ್ತು ಕಳೆಯುವಂಥ ಒಂದು ವಾಡಿಕೆ ಇಟ್ಟಿದ್ದ. ಒಂದು ದಿನ ಹೀಗೆ ಮಂತ್ರಿಯೊಡನೆ ಸಮಾಲೋಚನೆ ಮಾತನಾಡುತ್ತಾ ನಿಂತಾಗ ಅವನ ದೃಷ್ಟಿ ಒಂದು ಮಾಂಸದ ತುಂಡನ್ನು ಕಚ್ಚಿಕೊಂಡು ಹಾರಾಡುತ್ತಿದ್ದ ಹದ್ದಿನತ್ತ ಬಿತ್ತು. ಅವನಿಗೆ ಏನು ಆಶ್ಚರ್ಯ ಅಂದರೆ, ಕ್ಷಣಾರ್ಧದಲ್ಲಿ 100 ಹದ್ದುಗಳು ಎಲ್ಲಿಂದಲೋ ಹಾರಿ ಬಂದು ಮಾಂಸದ ತುಂಡಿಗಾಗಿ ಆ ಹದ್ದನ್ನು ಪೀಡಿಸತೊಡಗಿದವು. ಮಾಂಸದ ತುಂಡು ಹಿಡಿದಿದ್ದ ಹದ್ದು ಇವುಗಳಿಂದ ಪಾರಾಗಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಿತ್ತು. ಕೊನೆಗೆ ಅದು ಉಳಿದ ಹದ್ದುಗಳ ಹಿಂಸೆಯನ್ನು ತಾಳಲಾಗದೆ ಮಾಂಸದ ತುಂಡನ್ನು ಹೆಕ್ಕಿಕೊಂಡು ಓಡಿ ಹೋಗಲು ಯತ್ನಿಸುವುದೇ ತಡ, ಉಳಿದ ಹದ್ದುಗಳು ಬಂದು ಅದನ್ನು ಕುಕ್ಕಿ ಹಾಕಿದವು. ಪಾಪ, ಅದರ ಮೈಯೆಲ್ಲ ರಕ್ತಸಿಂಚವಾಯಿತು. ಅದು ನಿರುಪಾಯವಾಗಿ ಮಾಂಸದ ತುಂಡನ್ನು ಒಗೆದು ಓಡಿ ಹೋಯಿತು. ಇದನ್ನೆಲ್ಲ ತದೇಕಚಿತ್ತನಾಗಿ ನೋಡುತ್ತಿದ್ದ ನಿಮಿಯು ಅವನ ಮುಖ ಗಂಭೀರವಾಯಿತು. ಕ್ಷಣಕಾಲ ಆತ ಅಂತರ್ಮುಖಿಯಾದ. ಅನಂತರ ಅವನ ಮಂತ್ರಿಗೆ ಹೇಳಿದ, ಮಂತ್ರಿ, ಮಾಂಸದ ತುಂಡನ್ನು ಕಚ್ಚಿಕೊಂಡು ಹೋಗಲು ಯತ್ನಿಸಿದ ಹದ್ದುಗಳ ಗತಿ ನೋಡಿದೆಯಾ? ತನಗೆ ದೊರೆತದ್ದನ್ನೆಲ್ಲ ತಾನೇ ಅನುಭವಿಸಬೇಕು ಎನ್ನುವವರಿಗೆ ಇದೊಂದು ಕೊನೆಗೆ ಒದಗುವ ಗತಿ. ಯಾರಿಗೂ ಸಿಗಲಾರದೆ ಆ ಮಾಂಸದ ತುಂಡು ಮಣ್ಣು ಪಾಲಾಯಿತು. ದೇವರು ಕೊಟ್ಟಿದ್ದನ್ನು 4 ಜನರೊಂದಿಗೆ ಹಂಚಿಕೊಂಡು ಅನುಭೋಗಿಸುವುದರಲ್ಲಿಯೇ ನಿಜವಾದ ಸುಖ. ನಮ್ಮದೆಲ್ಲದನ್ನು ನಾವು ಇನ್ನೊಬ್ಬರ ಹತ್ತಿರ ಬಲವಂತದಿಂದ ಕಸಿದುಕೊಳ್ಳುವ ಕೆಲಸ ಎಂದಿಗೂ ಮಾಡಬಾರದು ಎಂಬ ನೈಜ ಸತ್ಯವನ್ನು ರಾಜರು ಈ ಕಥೆಯ ಮೂಲಕ ಗುರುಸ್ತೋತ್ರದಲ್ಲಿ ಸಾರಭೂತವಾಗಿ ಹೇಳಿದ್ದಾರೆ. ಶ್ರೀಕೃಷ್ಣಾರ್ಪಣ.